ಇದರ ವಿಚಾರವಾಗಿ ನೀವು ಕೂಡ ಮಾತಾಡಿದ್ದೀರಾ. ಅದಕ್ಕೇನು ಸೂಕ್ತ ಅನುದಾನಕ್ಕೆ ವ್ಯವಸ್ಥೆ ಬೇಕು ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವೆಲ್ಲರೂ ನಿಮಗೆ ಆಭಾರಿಯಾಗಿದ್ದೇವೆ. ಧನ್ಯವಾದಗಳನ್ನ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಅವರು ನಮ್ಮ ಶಾಸಕರಿಗೆ ಗೌರವ ಸಲ್ಲಿಸಿದ್ದಾರೆ. ವಿಶೇಷ ದಿನ ನಮ್ಮ ಅಧ್ಯಕ್ಷರಾದಂಥ ಜಿಶಾನ್ ಮೊಹಮ್ಮದ್ ಅವರ 39ನೇ ಜನ್ಮದಿನ. ತಾಯಿ ಅಂಬಾಭವಾಲಾರ್ ಅವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಎಲ್ಲ ನಮ್ಮ ಭವಾನಿನಗರ ನಿವಾಸಿ ಮತ್ತು ವಾರ್ಡ್ ನಂಬರ್ 10ರ ಸದಸ್ಯರಾದ ಒಂದು ಧನ್ಯವಾದಗಳು ಮತ್ತು ಗೌರವಾರ್ಪಣೆ. ಅದೇ ರೀತಿ ನಮ್ಮ ದೇವಸ್ಥಾನ ಸಮಿತಿಯ ಕೂಡ ನಮ್ಮ 10ನೇ ವಾರ್ಡ್ ನಗರಸಭಾ ಸದಸ್ಯರಿಂದ ಧನ್ಯವಾದಗಳು. 10ನೇ ವಾರ್ಡಿನ ಎಲ್ಲ ಲಾಡ್ಪುರ ಮತ್ತು ಭವಾನಿ ನಗರದ ಎಲ್ಲ ಸಜ್ಜನ ಬಂಧುಗಳಿಗೆ ಇವತ್ತು ಮನೆ ಬಾಗಿಲಿಗೆ ಇವತ್ತು ಈಸೊತ್ತು ಕಾರ್ಯಕ್ರಮವನ್ನು ನಮ್ಮ ನಗರಸಭಾ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಂಥ ಅಜಯ್ ಕುಮಾರ್ ಅವರು ತಮ್ಮೆಲ್ಲರಿಗೂ ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ಆಗಲು ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಡಾಕ್ಟರ್ TB ಜಯಚಂದ್ರ ಸಾಹೇಬ್ರ ಕಡೆಯಿಂದ ಅವರ ಅಮೃತ ಹಸ್ತದಿಂದ ತಮ್ಮ ಎಲ್ಲರಿಗೂ ಇವತ್ತು ಆಸ್ತಿಯನ್ನು ನಿಖರತೆಯನ್ನು ಅವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ವಾರ್ಡಿಗೆ ನಾವು ಪ್ರಾರಂಭ ದಿನಗಳು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಭಾಳ ಒಂದು ಕೌತುಕ ಮತ್ತು ಕುತೂಹಲದ ಒಂದು ಚುನಾವಣೆಯಾಗಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಕೇವಲ 9 ಅಥವಾ 10 ದಿನಗಳಲ್ಲಿ ನಾವು ಇಲ್ಲಿ ಚುನಾವಣೆ ಮಾಡಿದ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಅಜಯ್ ಕುಮಾರ್ ಅವ್ರನ್ನ ತಾವೆಲ್ಲರೂ ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ಅದರ ಒಂದು ಋಣವನ್ನು ತೀರಿಸಲಿಕ್ಕೋಸ್ಕರ ಇವತ್ತು ಎಲ್ಲ ಥರದ ಕಾರ್ಯಕ್ರಮಗಳು ಅಭಿವೃದ್ಧಿಯ ಒಂದು ಕಾರ್ಯಕ್ರಮದ ಮೈಲುಗಲ್ಲನ್ನು ಇಲ್ಲೊಂದು ಗುರುತಿನ ಚುಕ್ಕೆಯನ್ನು ಇಡ್ಲಿಕ್ಕೋಸ್ಕರ ನಾವು 10ನೇ ವಾರ್ಡಿಗೆ ಬಂದಿದ್ದೀವಿ. ಹಾಗಾಗಿ ಆ ಗುರುತಿನ ಚುಕ್ಕೆಗಳನ್ನ ಇಡಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದೀವಿ. ನಾವು ಈಗ ಎಷ್ಟು ಚುಕ್ಕೆಗಳನ್ನ ಇಡ್ತೀವಿ ಅನ್ನೋದು ನಮ್ಮ ಮೇಲಿರುವಂಥ ಜವಾಬ್ದಾರಿಗಳು. ಹಾಗಾಗಿ ಸಾಂಕೇತಿಕವಾಗಿ ಈಗ ನಾವು ಈ ಸೊತ್ತನ್ನು ಕೊಟ್ಟಿದ್ದೀವಿ ಅಥವಾ ಚರಂಡಿಗಳ ಅಥವಾ ರಸ್ತೆ ಮತ್ತು ಹಲವಾರು ಏನು ವಿದ್ಯುತ್ ದೀಪದ ವ್ಯವಸ್ಥೆಗಳು ಒಂದು ವ್ಯವಸ್ಥಿತವಾದಂಥ ಒಂದು ಯಾಕಂದರೆ ಇದನ್ನ ಸ್ಲಮ್ಮು ಅಂತ ಹೇಳಿ ತುಂಬ ಜನ ಇಲ್ಲಿ ಬರಲಿಕ್ಕೆ ಹೆದರ್ತಾ ಇದ್ರು. ಭಾವನೆಗಳಲ್ಲಿ ಆಡ್ಬಾರ 10ನೇ ವಾರ್ಡಿನ ಸವಾಸ ಬೇಡಪ್ಪ, ಅಲ್ಲಿ ಹೋಗ್ಬಿಟ್ರೆ ನಮ್ಮನ್ನು ಬಿಡ್ತಾರೆ ಅಂತೇಳಿ. ನಾವು ಜನ ಎಷ್ಟು ಈರ್ತೀರಾ ಅನ್ನೋದನ್ನ ಈಗ ನಿಮ್ಮ ಕೈಗೆ ಈಗ ನಾವು ನಮ್ಮ ಎಲ್ಲ ಶಕ್ತಿಯನ್ನು ಇವಾಗ ಕೊಟ್ಟಿದ್ದೀವಿ. ಹಾಗಾಗಿ ನೀವೆಷ್ಟು ಶಕ್ತಿಯನ್ನು ಕೊಡ್ತೀರೋ ಅಷ್ಟು ಶಕ್ತಿಯನ್ನು ಹಾಕಿ ಇವತ್ತು ನಮ್ಮ ನಗರಸಭಾ ಸದಸ್ಯರು ಈ ವಾರ್ಡಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಏನು ಆ ಮತದಾನದ ಒಂದು ಪವರ್ನ ನಮಗೆ ತೋರಿಸಿರೋದ್ರಿಂದ ನಾವು ನಿಮ್ಮೆಲ್ಲರಿಗೂ ಆಭಾರಿಗಳಾಗಿರ್ತೀವಿ, ಕೃತಜ್ಞರಾಗಿರ್ತೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾನ್ಯ ಶಾಸಕರು ಹಾಗೂ ಏನು ಈ ಭವಾನಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನಗರಸಭಾ ಅಧ್ಯಕ್ಷರು ಮತ್ತು ಆಯುಕ್ತರು ಹಾಗೂ ಈ ವಾರ್ಡಿನ ಎಲ್ಲ ಸದಸ್ಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ವಂದನಾರ್ಪಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಅಜಯ್ ಇನ್ನೂ ಇಂತಹ ಜನಪರ ಕಾರ್ಯಕ್ರಮಗಳು ಮಾಡಲಿ ಅಂತ ಹೇಳಿ ತಾಯಿ ಭವಾನಮ್ಮ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಂದ ಅಜಯ್ ಅವರಿಗೆ ಗೌರವಾರ್ಪಣೆ.